ಬ್ರೇಕ್ ನಂತರ ಸುವಾಸನೆ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಕೂಡ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳ್ಕೊಬೋದು. ಬನ್ನಿ ಡಾಕ್ಟರ್ ಹತ್ರ ಮಾತ್ರ ಮುಂದುವರ್ಸೋಣ. ಡಾಕ್ಟರ್, ಸಕ್ಕರೆ ಕಾಯಿಲೆಯಿಂದ ಬೇರೆಲ್ಲ ಯಾವ ಸಮಸ್ಯೆಗಳು ಉಂಟಾಗ್ತವೆ? ರಿಸ್ಕ್ ಫ್ಯಾಕ್ಟರ್ಸ್ ಅಂತೀವಿ ನಾವು. ಸಮಸ್ಯೆಗಳು ಆವಾಗಲೇ ಹೇಳಿದಾಗೆ ಇಂಡಿಕೇಶನ್ಸ್ ಸ್ಟಾರ್ಟಿಂಗ್ ಅದೆಲ್ಲ ಇದು ಕಾಮನ್ ಆಗಿ ಇದ್ದೇ ಇರುತ್ತೆ. ಅಂದರೆ ಜಾಸ್ತಿ ಬೆವರುವುದು, ಜಾಸ್ತಿ ಯೂರಿನೇಷನ್ ಆಗುವುದು, ಟೈರ್ಡ್ ಆಗುವುದು, ಬೇಗ ಬೇಗ ಸುಸ್ತಾಗುವುದು, ಬ್ರೆತ್ಲೆಸ್ನೆಸ್ ಆಗುವುದು, ದೆನ್ ತಲೆ ಗಿಡ್ಡಿನೆಸ್ ಉಂಟಾಗೋದು, ತಲೆ ಚಕ್ಕರ್ ಬರೋದು, ಈ ಥರ ಎಲ್ಲ ಸಮಸ್ಯೆಗಳು ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಫಸ್ಟ್ ಇಂಪ್ಯಾಕ್ಟ್ ಆಗುವುದು, ಫಸ್ಟ್ ಸಿಂಪ್ಟಮ್ ಬರುವುದು ಅಂದರೆ ಕೈ ಕಾಲು ಪಾದಗಳೆಲ್ಲ ಉರಿತಾ ಬರುವುದು. ಮತ್ತು ಸ್ಕಿನ್ ಎಲ್ಲ ಡ್ರೈ ಆಗುವುದು, ಸ್ಕಿನ್ ಒಂಥರದಲ್ಲಿ ಪೇಯ್ನ್ ಇರುವುದು, ಕ್ರ್ಯಾಕ್ಸ್ ಆಗುವುದು, ಅಂದರೆ ನಮ್ಮನೆ ಸೆನ್ಸೇಷನ್ ಕೂಡ ಉಂಟಾಗುತ್ತೆ. ದಿಸ್ ಈಸ್ ಕಾಲ್ಡ್ ಡಯಾಬಿಟಿಕ್ ನ್ಯೂರೋಪತಿ. ಇಟ್ ಈಸ್ ದ ಫಸ್ಟ್ ಸ್ಟೇಜ್ ಅಂತ ಹೇಳ್ಬೋದು. ದೆನ್ ಇದು ಲೇಟರ್ ಆಗಿ ಏನಾಗುತ್ತೆ ಅಂದರೆ ಡಯಾಬಿಟಿಕ್ ನೆಫ್ರೋಪತಿ ಅಂತ ಕೂಡ ಕರಿಬೋದು. ಅಂದರೆ ಕಿಡ್ನಿಯಲ್ಲಿ ಇನ್ವಾಲ್ವ್ ಆದರೆ ಈ ಎಲ್ಲ ಸಂದರ್ಭಗಳಲ್ಲಿ ನರ್ವ್ ಡ್ಯಾಮೇಜ್ ಉಂಟಾಗುತ್ತೆ. ನರ್ವ್ ಡ್ಯಾಮೇಜ್ ಉಂಟಾಗೋದ್ರಿಂದ ನಮ್ಮ ಕಿಡ್ನಿ ಆಗಲಿ ಬೇರೆ ಎಲ್ಲ ಪ್ರತಿಯೊಂದು ಆರ್ಗನ್ಗಳೆಲ್ಲಾಗಲಿ ಕಂಟ್ರೋಲ್ ಇರೋದಿಲ್ಲ. ಇದನ್ನು ಡಯಾಬಿಟಿಕ್ ನೆಫ್ರೋಪತಿ ಅಂದರೆ ಯೂರಿನೇಷನ್ ಜಾಸ್ತಿ ಆಗೋದು, ಸಮ್ಟೈಮ್ಸ್ ಉರಿತಾ ಬರೋದು ಯೂರಿನೇಷನಲ್ಲಿ. ಯೂರಿನೇಷನ್ ಉರಿತಾ ಬರೋ ಜೊತೆಗೆ ಲೈಕ್ ಇರಿಟೇಷನ್ ಆಗುತ್ತೆ. ಈ ಥರ ಎಲ್ಲ ಇನ್ಫೆಕ್ಷನ್ಸ್ ಪದೇ ಪದೇ ಆಗ್ತಾ ಇರುತ್ತೆ. ದೆನ್ ಡಯಾಬಿಟಿಕ್ ರೆಟಿನೋಪತಿ, ಕಣ್ಣುಗಳು ಇನ್ವಾಲ್ವ್ ಆದರೆ ಕಣ್ಣು ಅಂದರೆ ನರ್ವ್ ಆಪ್ಟಿಕ್ ನರ್ವ್ ಅಂತ ಇರುತ್ತೆ. ನರ್ವ್ ಏನಾಗುತ್ತೆ, ನಮ್ಮ ಶುಗರ್ ಲೆವೆಲ್ ರೈಸ್ ಆಗ್ತಾ ನರ್ವ್ ಮೇಲೆ ಡ್ಯಾಮೇಜ್ ಆಗ್ತಾ ಬರುತ್ತೆ ನರ್ವ್ಗಳು. ಅದರಿಂದಾಗಿ ನಮ್ಮ ವಿಷನ್ ಕೂಡ ಕಳೆದುಕೊಳ್ಬೋದು. ಡಯಾಬಿಟೀಸಿಂದ ಪ್ರತಿ ವರ್ಷಕ್ಕೆ ಒಂದು 10,000 to 20,000 ಜನ ತಮ್ಮ ಕಣ್ಣುಗಳನ್ನು ಕಳೆದುಕೊಳ್ತಾರೆ. ದಿಸ್ ಇಸ್ ಲೈಕ್ ಕರೆಂಟ್ ಸ್ಟೇಟಸ್ನಲ್ಲಿ ಮೇಜರ್ ಪ್ರಾಬ್ಲಮ್. ತುಂಬ ರಿಸ್ಕ್ ಪ್ರಾಬ್ಲಮ್ಸ್. ಹೌದು. ಡಯಾಬಿಟಿಕ್ ಲೆವೆಲ್ ಹೆಚ್ಚಾಗದೇ ಇರುವಂಥ ನೋಡ್ಕೊಳ್ಳೋದ್ರಿಂದ ತುಂಬ ಮುಖ್ಯವಾಗಿರುತ್ತೆ. ಕಣ್ಣು ಸೆನ್ಸಿಟಿವ್ ಪಾರ್ಟ್. ಅದು ಒಂದು. ದೆನ್ ಡಯಾಬಿಟಿಕ್ ಕಾರ್ಡಿಯೋಪತಿ. ಇಫ್ ಹಾರ್ಟ್ ಗೆಟ್ ಇನ್ವಾಲ್ವ್, ಇದು ಲೇಟರ್ ಸ್ಟೇಜಲ್ಲಿ ಆಗುತ್ತೆ. ಯೂಸ್ವಲಿ ಬ್ಲಡ್ ಎಲ್ಲ ಹೈಪರ್ ಟೆನ್ಷನ್ ಆಗ್ತಾ ಇರುತ್ತೆ. ವಿತ್ ಅಸೋಸಿಯೇಟೆಡ್ ವಿತ್ ದಿಸ್. ಅದಕ್ಕೋಸ್ಕರ ಆಗುತ್ತೆ ಶುಗರ್ ಲೆವೆಲ್ ಹೆಚ್ಚಾದಾಗೆಲ್ಲ ಅಥೆರೋಸ್ಕ್ಲೆರೋಸಿಸು, ಆಮೇಲೆ ಹಾರ್ಟ್ ಎಲ್ಲ ಬ್ಲಾಕೇಜ್ ಆಗೋದು. ದೀಸ್ ಆರ್ ದ ಕಂಡೀಷನ್. ಇದರಿಂದ ಸ್ಟ್ರೋಕ್ ಆಗೋದು, ಸಡನ್ ಆಗಿ ಹಾರ್ಟ್ ಕೊಲ್ಯಾಪ್ಸ್ ಆಗುವಂಥದ್ದು, ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಲೈಕ್ ಕಾರ್ಡಿಯೋಪತಿ ಕೂಡ ಅಂತ ಒಂದು ಚಾನ್ಸಸ್ ಇದ್ದಿರುತ್ತೆ. ಲೇಟರ್ ಸ್ಟೇಜಲ್ಲಿ ಆಗುತ್ತೆ ಇದೆಲ್ಲ. ಓಕೆ. ಈಗ ರಾಯಚೂರಿಂದ ಗಣೇಶ್ ಕರೆ ಮಾಡಿದ್ದಾರೆ. ಗಣೇಶ್, ನಿಮ್ಮ ಸಮಸ್ಯೆಯನ್ನು ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ ಸರ್, ನನಗೆ ಎಲ್ಲ ಡಾಕ್ಟರ್ ತೋರಿಸಿದೈತಿ, ಎಲ್ಲ ಆಯ್ತು. ಹೌದು. ಎಷ್ಟೇ ನೀರು ಕುಡಿಬೇಕು ಸರ್, ಮತ್ತೆ ನೀರು ಕುಡಿಬೇಕು ಅನ್ಸುತ್ತೆ. ಸಾರಿ, ಸ್ವಲ್ಪ ಜೋರಾಗಿ ಹೇಳಿ. ಸರ್, ನಾನು ಎಷ್ಟೇ ನೀರು ಕುಡಿದ್ರು ಸಹ ಮತ್ತೆ ಬಾಯಾರಿಕೆ ಆಗ್ತಾನೆ ಇರುತ್ತೆ, ಬಾಯಿ ಒಣಗ್ತಾ ಇರುತ್ತೆ. ಅದ್ರ ಜೊತೆಗೆ ಮಂಡಿ ಕೆಳಗಡೆ ಹಿಡಿದು ಪಾದ ಮತ್ತೆ ಹಿಮ್ಮಡಿ ಬಹಳಷ್ಟು ಉರಿಯೋದು, ನೋವಾಗುತ್ತೆ ಸರ್. ಓಕೆ. ಡಯಾಬಿಟಿಸ್ ಅಂತ ಡಯಾಗ್ನೋಸ್ ಆಗಿದೆಯಾ ನಿಮಗೆ? ಸರ್, ಮಾಡಿಸಿದ್ರೆ ಏನು ಇಲ್ಲ ಅಂತ ಹೇಳಿದ್ರು ಸರ್. ಓಕೆ. ಎಷ್ಟಿರುತ್ತೆ ನಿಮ್ಮ ಶುಗರ್ ಲೆವೆಲ್? ಎಷ್ಟಿದೆ ಶುಗರ್ ಲೆವೆಲ್? ನಂಗೆ ಗೊತ್ತಾಗಿಲ್ಲ ಸರ್. ಅದು ಯೂರಿನ್ ಟೆಸ್ಟ್ ಮಾಡಿ ಹೇಳಿದ್ರು ಸರ್. ಯೂರಿನ್ ಟೆಸ್ಟ್ ಮಾಡಿ ಹೇಳಿಸಿದ್ರಾ? ಕರೆಕ್ಟಾಗಿ ನೀವು ವೈದ್ಯರನ್ನ ಕನ್ಸಲ್ಟ್ ಮಾಡಿ. ಚಾನ್ಸಸ್ ಆರ್ ಡಿಫ್ರೆಂಟ್. ಇನ್ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಆಮೇಲೆ ಥೈರಾಯ್ಡಲ್ಲೂ ಕೂಡ ಥರ್ಸ್ಟ್ ಹೆಚ್ಚಾಗುತ್ತೆ, ಬೆವರು ಹೆಚ್ಚಾಗುತ್ತೆ, ಶುಗರ್ ಲೆವೆಲಲ್ಲೂ ಕೂಡ ಹೆಚ್ಚಾಗುತ್ತೆ. ಅದನ್ನು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿಸಿ, ಮೊದಲಾಗಿ ಟೆಸ್ಟ್ ಮಾಡಿಸಿ ನೀವು. ದೆನ್ ವಿ ವಿಲ್ ಕಮ್ ಟು ಅ ಕನ್ಕ್ಲೂಷನ್ ದಟ್ ವಾಟ್ ಈಸ್ ದ ಎಕ್ಸಾಕ್ಟ್ ಕಾಸ್ ಅಂತ. ಓಕೆ. ಈಗ ನಾಗರಾಜ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಾಗರಾಜ್, ಹೇಳಿ ನಿಮ್ಮ ಸಮಸ್ಯೆ ಏನು? ಮೇಡಮ್, ಇವಾಗ ಡಯಾಬಿಟಿಸ್ ಹೇಳ್ತಾ ಇದ್ದೀರಲ್ಲ, ಅದು ಏಜ್ ಪರ್ಟಿಕ್ಯುಲರ್ ಏಜ್ಗೆ ಬರ್ತಾ ಇಲ್ಲ ಎಲ್ಲ ಏಜ್ ಗ್ರೂಪ್ಗೂ ಬರ್ತಾ ಮ್ಯಾಮ್? ಪರ್ಟಿಕ್ಯುಲರ್ ಏಜ್ ಅಂತ ಏನಿರೋದಿಲ್ಲ ಸರ್. ಆ್ಯಕ್ಚುಲಿ ಅಂತಂದರೆ ಇದು ಚಿಕ್ಕಂದಿನಲ್ಲಿ ಬಂದಾಗ ಟೈಪ್ 1 ಡಯಾಬಿಟಿಸ್ ಮೆಲಿಟಸ್ ಅಂತ ಕೂಡ ಕರಿತೀವಿ. ಆ್ಯಕ್ಚುಲಿ ಇದು ಏಜ್ ಹೇಗೆ ಹೆಚ್ಚಾಗ್ತಾ ಹೋಗುತ್ತೋ ಆವಾಗ ಇದನ್ನು ಬರೋ ಚಾನ್ಸಸ್ ಇದಿರುತ್ತೆ. ಅಬೌವ್ 50 ಅಲ್ಲಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೂ ಬರಲೇಬೇಕಂತೇನಿಲ್ಲ. ಅಂದರೆ ಈ ಕಾಸಸ್ಗಳ ಮೇಲೂ ಕೂಡ ಹೋಗುತ್ತೆ. ದೆನ್ ಇವಾಗ ಟೈಪ್ ಡಯಾಬಿಟಿಸ್ ಟೈಪ್ ಮೇಲೂ ಕೂಡ ಹೋಗುತ್ತೆ. ಹಲೋ. ಇನ್ನೊಂದು ಸರ್, ಇವಾಗ ನೀವು ಬರೀ ಫಿಸಿಕಲ್ ವರ್ಕ್ ಮಾಡಿದೀರಾ, ಸುಮ್ಮನೆ ಇರೋರಿಗೆ ಡಯಾಬಿಟಿಸ್ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ ಸರ್. ಫಿಸಿಕಲ್ ಗಿಂತ ಮೆಂಟಲಿ ಜಾಸ್ತಿ ಥಿಂಕಿಂಗ್ ಮಾಡ್ತಾ ಇರ್ತಾರಲ್ವಾ, ಅವ್ರಿಗೂ ಏನಾದ್ರು ಬರೋ ಸಾಧ್ಯತೆ ಹೆಚ್ಚಾಗಿದೆ? ಹೌದೌದು. ಮೆಂಟಲ್ ವರ್ಕ್ ಜಾಸ್ತಿ ಇರೋದು, ಮೆಂಟಲ್ ಪ್ರೆಷರ್ಸು, ಟೆನ್ಷನ್ಸು, ಸ್ಟ್ರೆಸ್ಸು, ಅವ್ರಿಗೂ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ. ಈಗ ಸುಜಾತಾ ಗದಗಿಂದ ಕರೆ ಮಾಡಿದ್ರೆ. ಸುಜಾತಾ, ಹೇಳಿ ನಿಮ್ಮ ಸಮಸ್ಯೆ ಏನು? ನಮಸ್ತೆ. ನಮಸ್ತೆ, ಹೇಳಿ. ನಾವು ಇವಾಗ ಡಯಾಬಿಟಿಸ್ ಸಂಪೂರ್ಣವಾಗಿ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ? ಡೆಫಿನೆಟ್ಲಿ ಅಮ್ಮ, ಇದು ಕ್ಯೂರೇಬಲ್ ಡಿಸೀಸ್ ಆಗಿದೆ. ಹಲೋ. ಅದೇ ಕೇಳ್ತಾ ಇದ್ದೀನಿ. ಹೌದೌದು, ಸಂಪೂರ್ಣವಾಗಿ ಇದನ್ನ ಕ್ಯೂರ್ ಮಾಡಬಹುದು. ಹೌದಾ? ಅಂದ್ರೆ ನಾವು ಇವಾಗ ನಂದು 136 ಅಂತ ನಾನು ಚೆಕ್ ಮಾಡಿದಾಗ ಹೇಳಿದ್ದಾರೆ. ಹೌದು, ಇದು ಸಂಪೂರ್ಣವಾಗಿ ನಾರ್ಮಲ್. ಇದಕ್ಕೆ ಏನು ಹೆದರುವಂಥ ಅವಶ್ಯಕತೆ ಇಲ್ಲ. ನೀವು ಫಿಸಿಕಲ್ ಎಕ್ಸಸೈಸಸ್ ರೆಗ್ಯುಲರ್ ಆಗಿ ಮಾಡಿ,
ಅಂದರೆ ಜಾಗಿಂಗ್ ವಾಕಿಂಗ್ ಇಷ್ಟೆಲ್ಲ ಮಾಡಿದರೆ ಸಾಕು. ಇದ್ರ ಜೊತೆಗೆ ಸ್ವಲ್ಪ ನಿಯಮಿತವಾಗಿ ಊಟದಲ್ಲಿ ಸ್ವಲ್ಪ ನಿಯಂತ್ರಣ ಮಾಡಿದರೆ ನಿಮಗೆ ಬೇರೆ ಯಾವ ಮೆಡಿಸಿನ್ಸ್ ಹೆಸರಿಲ್ಲ. ಓಕೆ, ಈಗ ಊಟ ಅಂದರೆ ನೆನಪಾಯಿತು, ತುಂಬ ಜನಕ್ಕೆ ತಪ್ಪು ತಿಳುವಳಿಕೆ ಇದೆ. ಏನಂದರೆ ಅನ್ನ ಊಟ ಮಾಡಬಾರ್ದು ಡಯಾಬಿಟಿಸ್ ಇದ್ದವರು, ಹಣ್ಣು ತಿನ್ನಬಾರ್ದು. ಸೊ ಈಗೆಲ್ಲ ಕೆಲವೊಂದು ರಾಂಗ್ ಕಾನ್ಸೆಪ್ಟ್ ಅಂದರೆ ತಪ್ಪು ಕಲ್ಪನೆ ಜನರಲ್ಲಿ ಮೂಡಿದೆ. ಸೊ ಶುಗರ್ ಆಗಲಿ ಅಥವಾ ರೈಸ್ ಆಗಲಿ ಅಥವಾ ಫ್ರೂಟ್ಸ್ ಆಗಲಿ ಇವೆಲ್ಲ ತಿನ್ನಬಾರ್ದು ಅಂತ. ಸೊ ಶುಗರ್ ಇನ್ ಸಮ್ ಕಂಡೀಷನ್ಸ್ನಲ್ಲಿ ತೊಗೊಳ್ಬೋದು. ಸೊ ಒನ್ಸ್ ಇನ್ ಅ ಮಂತ್ ಅಥವಾ ಪ್ರೋಗ್ರಾಮಲ್ಲಿ ಸೊ ಯಾವುದಿದ್ದಾಗ ಸೊ ಕ್ರೇವ್ ಸ್ಟಾರ್ಟ್ ಆಗುತ್ತೆ. ಸೊ ಕಂಪ್ಲೀಟಾಗಿ ಬಿಟ್ಟರೆ, ಸೊ ಇವಾಗ ತುಂಬಾ ಮಧ್ಯದಲ್ಲಿ ಗ್ಯಾಪ್ ಬಿಟ್ಟರೆ ಆ ಕ್ರೇವ್ಸ್ ಏನಾಗುತ್ತೆ, ಸ್ವೀಟ್ ಟೇಸ್ಟ್ ಜಾಸ್ತಿ ಆಗುತ್ತೆ. ಸೊ ಆವಾಗ ಸಡನ್ನಾಗಿ ತಿಂದರೆ ಸೊ ಮತ್ತೆ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಸೊ ಒಂದು ಸಮಯದಲ್ಲಿ ಸೊ ನಿರ್ದಿಷ್ಟವಾದ ಒಂದು ಫಿಕ್ಸ್ ಅಲ್ಲಿ ಮಂತ್ಲಿ ಒನ್ಸ್ ಸೊ ದೇ ಕ್ಯಾನ್ ಎಂಜಾಯ್ ದ ಫುಡ್. ದೆನ್ ಅದರ್ ದೆನ್ ದ್ಯಾಟ್ ಅಂದರೆ ರೈಸು, ಸೊ ಅನ್ನ ತಿನ್ನಬಾರ್ದು ಅಂತ. ಸೊ ಡೈಲಿ ಅದು ಕೂಡ ಶುಗರ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಇವಾಗ 380 350 ಈ ಥರ ಹೋಗ್ತಾ ಇರುತ್ತಲ್ಲ. ಸೊ ಆವಾಗ ಅವರು ಸ್ವಲ್ಪ ಮಟ್ಟಿಗೆ ಡಯಟ್ ಮಾಡ್ಬೋದು, ಸ್ಟ್ರಿಕ್ಟ್ಲಿ ಮಾಡಬೇಕಾಗತ್ತೆ. ಬಟ್ ಈಗ 150 180 ಈ ಥರ 200ವರೆಗೆ ಏನು ಇದ್ದಿರುತ್ತೆ ಆವಾಗ ಶುಗರ್ ಅಂದರೆ ರೈಸ್ ತೊಗೊಳ್ಬೋದು. ಸೊ ಡೈಲಿ 1 ಬೌಲ್, ಸೊ ಫಿಕ್ಸ್ ಪ್ಲ್ಯಾನ್. ಸೊ ಆಫ್ಟರ್ನೂನ್ ಆಗಲಿ ಅಥವಾ ಮಧ್ಯಾಹ್ನದಲ್ಲಿ ಒಂದು ತೊಗೊಳ್ಬೋದು. ಸೊ ದೆನ್ ಈವ್ನಿಂಗ್ ಆಗಲಿ ಚಪಾತಿ, ರೋಟಿ, ವೀಟು, ರಾಗಿ ಮುದ್ದೆ ಈ ಥರ ತೊಗೋಬೋದು. ಸೊ ದೇರ್ ಇಸ್ ನಾಟ್ ಕಂಪಲ್ಸರಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತ ಏನಿಲ್ಲ. ಇದ್ರ ಜೊತೆಗೆ ಫ್ರೂಟ್ಸು ಕೂಡ, ಹಣ್ಣುಗಳು, ಸೊ ಎಲ್ಲ ಫ್ರೂಟ್ಸ್ ಎಂಜಾಯ್ ಮಾಡ್ಬೋದು. ಎಕ್ಸೆಪ್ಟ್ ಸಮ್ ಯಾವ ಫ್ರೂಟ್ಸಲ್ಲಿ ಗ್ಲೂಕೋಸ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಈಗ ಚಿಕ್ಕು, ಅವು ಆಗಲಿ, ದೆನ್ ಅದರ್ ದೆನ್ ದಟ್ ಬನಾನಾಸ್, ಮ್ಯಾಂಗೋಸ್ ಇದರಲ್ಲಿ ಸ್ವಲ್ಪ ಹೆಚ್ಚಿದ್ದಿರುತ್ತೆ. ಸೊ ಅದನ್ನು ಸೀಸ್ನಲ್ ಆಗಿ ಬಂದಾಗ ಸ್ವಲ್ಪ ಮಟ್ಟಿಗೆ ಎಂಜಾಯ್ ಮಾಡಿದೆ ಸರ್. ಸೊ ಯಾವುದೇ ಇರಲಿ, ಸೊ ಲಿಮಿಟೆಡ್ ಆ ಮಾತ್ರೆಯಲ್ಲಿ ಇದ್ದರೆ ಏನಾಗೋದಿಲ್ಲ. ಓಕೆ, ಈಗ ಲಕ್ಷ್ಮೀಪತಿ ಕರೆ ಮಾಡಿದ್ದಾರೆ. ಲಕ್ಷ್ಮೀಪತಿ ಅವರೇ, ನಿಮ್ಮ ಸಮಸ್ಯೆನ ಹೇಳಿ. ಹಲೋ 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 ಸರ್. ಹಲೋ ಹೇಳಿ ಸರ್, ನನ್ನ ಹೆಸರು ಲಕ್ಷ್ಮೀಪತಿ ಅಂತ ಹೇಳಿ, ಊಟಿ ಆರ್ಮಿಲಿ ಕೆಲಸ ಮಾಡ್ತಾ ಇರೋದು. ಹಾಂ ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಹಾಂ ನಮಸ್ಕಾರ, ಹೇಳಿ ಸರ್. ನನ್ನ ಹೆಸರು ಲಕ್ಷ್ಮೀಪತಿ ಅಂತ ಹೇಳಿ. ಓಕೆ, ಹೇಳಿ. ಊಟಿಯಿಂದ ನಾವು ಇದರಲ್ಲಿ ಆರ್ಮಿಲಿ ಇದ್ದೀವಿ ಸರ್. ನನಗೆ 10 ವರ್ಷದಿಂದ ಶುಗರ್ ಇದೆ ಸರ್. ಓಕೆ. ನಾವು ಸ್ವಲ್ಪ ಟ್ಯಾಬ್ಲೆಟ್ ಅಲ್ಲಿ ಅದು ಕಂಟ್ರೋಲ್ ಆಗ್ತಾ ಇಲ್ಲ, ನರಗಳ ಬಿಗಿತ ಬರ್ತಾ ಇದೆ. ಓಕೆ. ಹಾಂ, ಅದಕ್ಕೆ ಸ್ವಲ್ಪ ಏನಾರ ಫರ್ದರ್ ಏನಾರ ಟ್ರೀಟ್ಮೆಂಟ್ ಇದೆಯಾ ಸರ್ ಇದಕ್ಕೆ? ಎಸ್, ಡೆಫಿನೆಟ್ಲಿ. ನೀವು ನಮ್ಮ ಪಾಸಿಟಿವ್ ಹೋಮಿಯೋಪತಿಗೆ ಕನ್ಸಲ್ಟ್ ಮಾಡಿ, ಇದಕ್ಕೆ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಇದೆ. ಸೊ ಇದು ಒಂದು ಕಾನ್ಸ್ಟಿಟ್ಯೂಷನಲ್ ಡಿಸಾರ್ಡರ್ ಆಗಿರೋಗೋಸ್ಕರ ಯಾವ್ದಾರ ಬೇರೆ ಟ್ರೀಟ್ಮೆಂಟ್ ಇದ್ರೆ ಹೇಳಿ ಸರ್ ಪ್ಲೀಸ್. ಇದೆ ಟ್ರೀಟ್ಮೆಂಟ್ ಇದೆ. ಸೊ ಲಕ್ಷ್ಮೀಪತಿ ಅವರೇ, ನಿಮ್ಮ ಟಿವಿ ವಾಲ್ಯೂಮ್ ತೆಗೆದ್ಬಿಡಿ, ನಿಮ್ಗೆ ಕೇಳ್ತಾ ಇಲ್ಲ. ಡಾಕ್ಟರ್ ಮಾತಾಡ್ತಾ ಇದ್ದಾರೆ ನಿಮ್ಮ ಜೊತೆಗೆ. ಹಲೋ ಹಲೋ. ನೀವು ಪಾಸಿಟಿವ್ ಹೋಮಿಯೋಪತಿ ನಮ್ಮ ಕ್ಲಿನಿಕ್ಗೆ ಕನ್ಸಲ್ಟ್ ಮಾಡಿ. ಸೊ ಡೆಫಿನೆಟ್ಲಿ ಇದಕ್ಕೆ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಇದೆ. ಸರ್ ಏನಂದ್ರೆ ನನಗೆ ಸ್ವಲ್ಪ ನರ ಬಿಗಿತ ಬರ್ತಾ ಇದೆ. ಅದೇ ನಮ್ನೆಸ್ಸು, ಸರ್ ಅದೇ ನರ ಬಿಗಿತ ಏನಿದೆ ಅಲ್ಲ, ನಮ್ನೆಸ್ಸು, ಬರ್ನಿಂಗ್ ಸೆನ್ಸೇಷನ್ ಎಲ್ಲ ಇದ್ದಿರುತ್ತೆ. ಸೊ ಇದಕ್ಕೆ ಏನು ಹೆದರುವಂಥ ಅವಶ್ಯಕತೆ ಇಲ್ಲ, ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಓಕೆ, ಫುಡ್ ಅಂತ ಹೇಳಿದಾಗ ಡಯಟ್ ಅಂತ ಪ್ರಶ್ನೆ ಬಂದಾಗ ತುಂಬಾ ಜನ ಟೆನ್ಷನ್ ಆಗ್ಬಿಡುತ್ತೆ. ಡಯಟ್ ಏನು ಮಾಡೋದು, ಏನು ಬಿಡೋದು ಅಂತ. ಸೊ ಹೆಂಗಿರಬೇಕು ಆಹಾರ ಕ್ರಮ? ಡಯಾಬಿಟಿಸ್ ಇರೋರು ಇರ್ಬೋದು, ಇಲ್ಲದೆ ಇರೋರು ಬರ್ದಿರಂಗೆ ಮಾಡೋದಕ್ಕೆ. ಡಯಾಬಿಟೀಸ್ ಇಲ್ಲದೆ ಇರೋರಿಗೆ ಏನು ಪ್ರಾಬ್ಲಮ್ ಏನಿಲ್ಲ. ಬಟ್ ಸ್ಟಿಲ್ ಅವರು ಇವಾಗ ಹೆಚ್ಚಾಗಿ ಕಾಫಿ ಕುಡಿಯೋದು, ಸೊ ಅವ್ರಿಗೆ ಕೆಲವೊಂದು ಜನಕ್ಕೆ ಅಭ್ಯಾಸ ಇರುತ್ತೆ. ಸೊ ಹೆಚ್ಚಾಗಿ ಕಾಫಿ ಕುಡಿ ಪದೇ 1 ಅವರ್ಗೆ 2 ಅವರ್ಗೆ ಒಂದು ಸಾರಿ ಈ ಥರ. ಸೊ ಅದನ್ನು ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋದು. ದೆನ್ ಹೆಚ್ಚಾಗಿ ಶುಗರ್ ತಿನ್ನೋದ್ರಿಂದ ಅದನ್ನು ಕೂಡ ರಿಸ್ಟ್ರಿಕ್ಟ್ ಮಾಡ್ಕೊಳ್ಬೇಕು. ಮುಖ್ಯವಾಗಿ ಹೆಲ್ದಿ ಫುಡ್, ಹೆಲ್ದಿ ನ್ಯೂಟ್ರಿಷನ್ ಫುಡ್ ತೊಗೊಂಡ್ರೆ ಸೊ ದೆರ್ ಇಸ್ ನೋ ಸಚ್ ಪ್ರಾಬ್ಲಮ್. ಇದ್ರ ಜೊತೆಗೆ ಸಮ್ ಹ್ಯಾಬಿಟ್ಸ್ ಅಂತ ಏನು ಮಾಡ್ಕೊಂಡಿರ್ತಾರೋ, ಸರಿ ಸ್ಮೋಕಿಂಗ್, ಆಲ್ಕೋಹಾಲ್ ಅವರೆಲ್ಲ ಸಮ್ ವಿಟಮಿನ್ ಸಪ್ಲಿಮೆಂಟ್ಸ್ ಈ ಥರ ಎಲ್ಲ ಹೆಚ್ಚಾಗಿ ಇದು ಮಾಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ಆಲ್ಕೋಹಾಲಿಂದ ಡೀಪ್ಲಿ ಇಂಪ್ಯಾಕ್ಟ್ ಆನ್ ಪ್ಯಾನ್ಕ್ರಿಯಾಸ್. ಸೊ ಅದಕ್ಕೋಸ್ಕರ ಸೊ ಆಲ್ಕೋಹಾಲ್ ಕಂಪ್ಲೀಟ್ಲಿ ಬಿಟ್ಟರೆ ಸೊ ಇಟ್ಸ್ ವೆರಿ ಗುಡ್ ಫಾರ್ ದಟ್. ದೆನ್ ಸ್ಮೋಕಿಂಗ್ ಕೂಡ ಒಂದು ರೀತಿಯಿಂದ ಇದ್ದಿರುತ್ತೆ. ಸ್ಮೋಕಿಂಗ್ ವಿತ್ ಆಲ್ಕೋಹಾಲ್ ಅಂದರೆ ಡಯಾಬಿಟಿಸ್ನಲ್ಲಿ ಸೊ ಮುಖ್ಯವಾಗಿ ಅಥೆರೋಸ್ಕ್ಲೆರೋಸಿಸ್, ಹಾರ್ಟ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಸೊ ಸ್ಮೋಕಿಂಗ್ ಶುಡ್ ಬಿ ಅವಾಯ್ಡೆಡ್. ಜೊತೆಗೆ ವಿಟಮಿನ್ ಸಪ್ಲಿಮೆಂಟ್ಸ್ ಅಂತ ಆಗಲಿ ಅಥವಾ ಡ್ರಗ್ಸ್, ಬೇರೆ ಡ್ರಗ್ಸ್ ತೊಗೋತಾ ಇರ್ತಾರೆ. ಸೊ ದೋಸ್ ಆಲ್ ಶುಡ್ ಬಿ ಅವಾಯ್ಡೆಡ್. ಮತ್ತು ಫುಡ್ ಅಂತಂದರೆ ಇವಾಗ ಬಂದವರಿಗೆ, ಶುಗರ್ ಬಂದವರಿಗೆ ಸೊ ದೆರ್ ಈಸ್ ಅ ಫಿಕ್ಸ್ಡ್ ಪ್ಲ್ಯಾನ್ ಇರುತ್ತೆ. ಸೊ ಅದು ಅಂತಂದರೆ ಬೆಳಗ್ಗೆ ಎದ್ದ ಮೇಲೆ ಸೊ ಇಮ್ಮಿಡಿಯೇಟಾಗಿ ಸೊ ವಿತಿನ್ ಅವರ್ ಸೊ ಅವರು ಒಂದು ಫುಡ್ ಕನ್ಸ್ಯೂಮ್ ಮಾಡೋದು. ದೆನ್ ಅದಾದಮೇಲೆ ಪದೇ ಲೈಕ್ ಹೆಚ್ಚಾಗಿ ತೊಗೊಳ್ಳೋ ಬದಲಾಗಿ, ಅಂದರೆ ಒಂದು ಲಾಂಗ್ ಗ್ಯಾಪಲ್ಲಿ ಹೆಚ್ಚಾಗಿ ಫುಡ್ ತೊಗೊಳ್ಳೋ ಬದಲಾಗಿ ಒಂದು 4 to 5 ಅವರ್ಸಲ್ಲಿ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಫುಡ್ ತೊಗೊಂಡ್ರೆ ಸೊ ದ್ಯಾಟ್ ಈಸ್ ಬೆಟರ್ ಅಂತ ಇರ್ಬೋದು. ಅದಲ್ಲದೆ ಲೈಕ್ ರೈಸ್ ಒಂದು ಫಿಕ್ಸ್ ಟೈಮಲ್ಲಿ ಮಾಡಬೇಕು. ಫ್ರೂಟ್ ಸಲಾಡ್ ಹೆಚ್ಚಿಗೆ ತೊಗೊಳ್ಬೇಕು. ಹೆಚ್ಚಾಗಿ ಅವರ ಸ್ಟಮಕನ್ನು ವೆಜಿಟೇಬಲ್ಸಿಂದ ಫಿಲ್ ಮಾಡಿದರೆ ಬೆಸ್ಟ್ ಆಗಿರುತ್ತೆ. ಸೊ ಜೊತೆಗೆ ನಾನ್ ವೆಜ್ಜಲ್ಲಿ ಚಿಕನ್ ಆಗಲಿ, ಫಿಶ್ ಆಗಲಿ ಸೊ ದೇ ಕ್ಯಾನ್ ಯೂಸ್. ಸೊ ಮೀಟ್ ಸ್ವಲ್ಪ
ಕಡಿಮೆ ಮಾಡಿದರೆ ಒಳ್ಳೆಯದು. ಸೊ ಬಿಕಾಸ್ ದಟ್ ಕೊಲೆಸ್ಟ್ರಾಲ್ ಲೆವೆಲ್ ಹೆಚ್ಚಾಗುತ್ತೆ, ಸೊ ಮೀಟ್ ಕಂಟೆಂಟ್ ಹೆಚ್ಚಿನ ಕೊಲೆಸ್ಟ್ರಾಲ್. ಸೊ ಅದಕ್ಕೋಸ್ಕರ ಇವೆಲ್ಲ ಸ್ವಲ್ಪ ಸರ್ಟನ್ ಪಾಯಿಂಟ್ಸ್ ಇದ್ದಿರುತ್ತೆ. ದೆನ್ ವೀಟ್ ಆಗಲಿ ಅಂದರೆ ಚಪಾತಿ, ರೊಟ್ಟಿ ಈ ಥರ ಎಲ್ಲ ಯೂಸ್ ಮಾಡ್ಬೋದು. ಓಕೆ, ಈಗ ಮಹಾದೇವ್ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಮಹಾದೇವ್, ಹೇಳಿ ನಿಮ್ಮ ಸಮಸ್ಯೆ ಏನು? ನಮಸ್ಕಾರ ಮೇಡಮ್. ಹೇಳಿ, ಮಾತಾಡಿ. ಹಲೋ. ಓಕೆ, ಕಾಲ್ ಕಟ್ ಆಗಿದೆ. ಸೊ ಇದು ಡಯಟು ವಿಷಯಕ್ಕೆ ಬಂದರೆ ಇದು ಒಂದು ರೀತಿ ಒಂದು ಆಯಿತು, ಊಟ ಹಿಂಗೆ ಮಾಡಬೇಕು ಅಂತ. ಸೊ ಎಕ್ಸಸೈಸ್ ಎಷ್ಟು ಮಸ್ಟ್ ಅಂತ? ಎಕ್ಸಸೈಸ್ ಮಾಡಲೇಬೇಕು, ಯಾಕಂದರೆ ನೀವು ಹೇಳಿದ್ರೆ ಅವಾಗಲೇ ಕೂತ್ಕೊಂಡು ಕಂಟಿನ್ಯೂಸ್ ಕೆಲಸ ಮಾಡೋದು ಕೂಡ ಒಂದು ಕಾಸು ಅಂತ, ಯಾಕಂದರೆ ಬೊಜ್ಜು ಬರುತ್ತೆ, ಅಲ್ಲಿಂದ ಅದು ಇನ್ನೊಂದು ಕಾರಣ ಆಗುತ್ತೆ. ಸೊ ಎಕ್ಸಸೈಸ್ ಅಂದರೆ ಏನು ಮಾಡ್ಬೋದು? ಅಂದರೆ ವಾಕಿಂಗ್ ಮಾಡಿದ್ರೆ ಸಾಕ? ಇವಾಗ ಶುಗರ್ ಇಲ್ಲದೆ ಅವ್ರಿಗೆ ಸೊ ಡೈಲಿ ಒಂದು ಅರ್ಧ ತಾಸಿಂದ ಹಿಡ್ಕೊಂಡು 40 ಮಿನಿಟ್ಸ್ವರೆಗೂ ಜಾಗಿಂಗ್ ಆಗಲಿ ವಾಕಿಂಗ್ ಮಾಡಿದರೆ ತುಂಬ ಸಫಿಷಿಯೆಂಟು. ಸೊ ಇಲ್ಲದವ್ರಿಗೆ, ಸೊ ಇದ್ದವ್ರಿಗೆ ಕಂಪಲ್ಸರಿ ಮಾಡಲೇಬೇಕು ಅಂತ ಇದು ಸೊ ನನ್ನ ಅಭಿಪ್ರಾಯ. ಸೊ ಅವ್ರಿಗೇನಾಗುತ್ತೆ, ಸೊ ದೈಹಿಕವಾಗಿ ಒಂದು ಲೈಕ್ ಫಿಟ್ನೆಸ್ ಬಂದಿರುತ್ತೆ. ಸೊ ವೆಯ್ಟನ್ನು ರೆಡ್ಯೂಸ್ ಮಾಡ್ಬೋದು, ಕೊಲೆಸ್ಟ್ರಾಲ್ ಲೆವೆಲ್ನ ಮೇಂಟೈನ್ ಅದರಲ್ಲಿ ರೆಡ್ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಹೆಲ್ಪ್ ಆಗುತ್ತೆ ಅವರಿಗೆ. ಸೊ ಇದರಿಂದ ಬೇರೆ ಆಗಲಿ ಅದರಿಂದ ಉಂಟಾಗುವ ಶುಗರಿಂದ ಉಂಟಾಗುವ ಕಾಂಪ್ಲಿಕೇಶನ್ಸ್ಗಳನ್ನು ತಡಿಬಹುದು ಒಂದು. ಸೊ ಇಲ್ಲದವ್ರಿಗೆ ಒಂದು ಫಿಸಿಕಲ್ ಫಿಟ್ನೆಸ್ಸು, ಮೈಂಡ್ ಎಲ್ಲ ಫಿಟ್ ಆಗಿರೋದ್ರಿಂದ ಇದು ಹೆಲ್ಪ್ ಆಗುತ್ತೆ. ಸೊ ಫಿಸಿಕಲ್ ಎಕ್ಸಸೈಸ್ ಮಸ್ಟ್ ಅಂಡ್ ಶುಡ್. ಓಕೆ, ಬಿಜಾಪುರದ ಸುಹಾಸ್ ಕರೆ ಮಾಡಿದ್ದಾರೆ. ಸುಹಾಸ್ ಅವರೇ, ಹೇಳಿ ನಿಮ್ಮ ಸಮಸ್ಯೆ ಏನು? ನನಗೆ ಈಗ 7 ವರ್ಷದಿಂದ ಶುಗರ್ ಇದೆ ಮೇಡಮ್. ಹಲೋ, ಹೇಳಿ. 7 ವರ್ಷದಿಂದ ಈಗ ಶುಗರ್ ಇದೆ. ಮೊದಲ ನಮ್ಮ ಮದರ್ಗೆ ಐತ್ರಿ. ಓಕೆ. ಈಗ ನನಗೆ ಅದು ಸ್ವಲ್ಪ ಯಾವಾಗಲೇ ಒಮ್ಮೆ ಇದು ಆಗ್ತಿತ್ತು, ತ್ರಾಸ ಮಾಡ್ತಿದ್ದ. ಆದ್ರೂ ಏನು ಸಿಂಪ್ಟಮ್ಸ್ ಇತ್ತು? ಏನು ಸಿಂಪ್ಟಮ್ಸ್ ಇತ್ತು? ಏನು ರೋಗ ಲಕ್ಷಣ ಇತ್ತು? ರಾತ್ರಿ ಮೇಲೆ ಇದು ಆಗ್ತಿತ್ತು, ಹಸಿವು ಆಗ್ತಿತ್ರಿ. ಓಕೆ, ಹೌದು ಇರುತ್ತೆ, ಹಸಿವು ಜಾಸ್ತಿ ಕೂಡ ಇರುತ್ತೆ. ಹಸಿವು ಜಾಸ್ತಿ ಆಗ್ತಿತ್ತು. ಈಗ ಒಂದು ಲೆವೆಲ್ ಇದೆ, ಆದ್ರೂ ಸ್ವಲ್ಪ ಇನ್ನ 200-200ಗಿಂತ ಹೆಚ್ಚಿಗೆ ಇದೆ, ಜಾಸ್ತಿ ಇದೆ ರೀ. 200ಗಿಂತ ಮೇಲಿದೆ. ಗ್ಲೈಕೋಮೆಟ್ SR ಅಂತೇಳಿ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಓಕೆ ಓಕೆ. ಆದ್ರೂ ಅದು ಈ ಟ್ಯಾಬ್ಲೆಟ್ ಏನು ನಮಗೇನು ಕಂಟಿನ್ಯೂ ಅಥವಾ ಅದನ್ನೇನು? ಎಸ್, ನೀವು ಗ್ಲೈಕೋಮೆಟ್ ಇದೆ ಏನು ತಗೋತಾ ಇದ್ದೀರಾ, ಇಟ್ಸ್ ಗುಡ್ ಫಾರ್ ಲೈಕ್ ಅದನ್ನು ಮೇಂಟೈನ್ ಮಾಡೋದಕ್ಕೆ. ಸೊ ಲೈಫ್ ಲಾಂಗ್ ತಗೊಳ್ತಾ ಇರಬೇಕಾಗುತ್ತೆ. ಸೊ ದರ್ ಇಸ್ ನೋ ಪ್ರಾಬ್ಲಮ್. ಸೊ ಇಫ್ ಯು ಕಮ್ ಟು ಅವರ್ ಕ್ಲಿನಿಕ್, ಅಂದರೆ ನಮ್ಮ ಪಾಸಿಟಿವ್ಗೆ ಬಂದರೆ, ಸೊ ನಾವು ಏನು ಮಾಡ್ತೀವಿ, ಡೀಪ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಕೊಡ್ತೀವಿ. ಸೊ ಇಟ್ ಸ್ಟಿಮ್ಯುಲೇಟ್ಸ್ ದ ಪ್ಯಾನ್ಕ್ರಿಯಾಸ್, ಅಂದರೆ ನಾರ್ಮಲ್ ಆಗಿ ಇನ್ಸುಲಿನ್ ಸೀಕ್ರೆಟ್ ಮಾಡುವಂಥ ಒಂದು ಸಂದರ್ಭವನ್ನು ನಾವು ಡೆವಲಪ್ ಮಾಡ್ತೀವಿ. ಸೊ ನಮ್ಮ ಮೆಡಿಸಿನ್ಸು ಒಂದು 2 to 3 yearsವರೆಗೂ ತೊಗೊಂಡ್ರೆ ಡೆಫಿನೆಟ್ ಆಗಿ ನಿಮಗೆ ಶುಗರ್ ಲೆವೆಲ್ ಅಥವಾ ಡಯಾಬಿಟಿಸನ್ನು ಸಂಪೂರ್ಣವಾಗಿ ಕ್ಯೂರ್ ಮಾಡ್ಬೋದು, ಸಂಪೂರ್ಣವಾಗಿ ಹೋಗ್ಬೋದು. ಎಸ್ ಹೌದು. ಓಕೆ, ಡಯಾಬಿಟೀಸ್ ತುಂಬ ಜನಕ್ಕೆ ಗೊತ್ತಿರುತ್ತೆ, ಆದರೆ ತುಂಬ ಅದ್ರ ಮಾಹಿತಿ ಇರಲ್ಲ. ಡಯಾಬಿಟಿಸಿಂದ ಯಾವೆಲ್ಲ ಕಾಯಿಲೆಗಳು ಬರುತ್ತವೆ, ಅದರಿಂದ ಹೇಗೆ ನಾವು ದೂರ ಇರ್ಬೋದು ಅನ್ನೋ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್. ವೀಕ್ಷಕರೇ, ಡಯಾಬಿಟೀಸ್ ಸಾಮಾನ್ಯ ಕಾಯಿಲೆ ಅನಿಸುತ್ತೆ, ಆದರೆ ತುಂಬಾ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಇದರಿಂದ. ಸೊ ಡಯಾಬಿಟೀಸಿಂದ ಏನೆಲ್ಲ ದುಷ್ಪರಿಣಾಮಗಳು ಉಂಟಾಗುತ್ತವೆ ಅನ್ನೋದನ್ನು ತಿಳ್ಕೊಂಡ್ರೆ, ಅದ್ರ ಜೊತೆಗೆ ಡಯಾಬಿಟಿಸನ್ನು ಹೇಗೆ ಕಂಟ್ರೋಲ್ ಮಾಡೋದು, ಆರೋಗ್ಯವಾಗಿರೋದು ಹೇಗೆ ಅನ್ನೋ ತಿಳ್ಕೊಂಡ್ರಿ. ಸೊ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ, ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಮುಗಿಸ್ತಾ ಇದ್ದೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿ ವಾಹಿನಿ.